ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು LG QNED TV ಅನ್ಬಾಕ್ಸಿಂಗ್ ಮತ್ತು ಇಂಟೆಲ್ ಇಂಪ್ರೆಷನ್ ಅದರ ನೋಡೋಣ. ಆಲ್ರೆಡಿ ನಮ್ಮ ಚಾನಲಲ್ಲಿ ಬೆಸ್ಟ್ ಟಿವಿ ಯಾವುದು ಅನ್ನೋದ್ರ ಬಗ್ಗೆ ಒಂದು ಫುಲ್ ವಿಡಿಯೋ ಅದನ್ನು ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನೀವು ಟಿವಿ ಬೈ ಮಾಡ್ತಿದ್ದೀರಾ ಅಂತಂದರೆ ಆ ವಿಡಿಯೋನ ಒಂದ್ಸರಿ ನೋಡಿ, ನಿಮಗೆ ಅವಾಗ ಒಂದು ಕ್ಲಾರಿಟಿ ಅದರ ಬರುತ್ತೆ. ಈಗ LG TV ಬಗ್ಗೆ ನೋಡೋಣ. ಮೊದಲನೇದಾಗಿ ನಾವು ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಬಾಕ್ಸಲ್ಲಿ ವಾರಂಟಿ ಕಾರ್ಡ್ ಇರುತ್ತೆ, ಮ್ಯಾಜಿಕ್ ರಿಮೋಟ್ ಇರುತ್ತೆ, ಶಿಲ್ ಕೊಡ್ತಾರೆ, ಟೇಬಲ್ ಸ್ಟ್ಯಾಂಡ್ ಇರುತ್ತೆ, ಯೂಸರ್ ಮ್ಯಾನ್ಯುಯಲ್ ಇರುತ್ತೆ, ಅಂಡ್ ಫೈನಲ್ ಆಗಿ ನಮಗೆ ಟಿವಿ ನೋಡೋಕ್ಕೆ ಈ ರೀತಿಯಾದರೆ ಇರುತ್ತೆ. ಟಿವಿ ಲುಕ್ಸ್ ನೋಡ್ಬೋದು ನೀವು ಹೇಗಿದೆ ಅಂತ. ಸ್ಕ್ರೀನ್ ಮೇಲೆ ಡೆಡಿಕೇಟೆಡ್ ಬೆಜಲ್ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆ ಸ್ಕ್ರೀನ್ ಬೆಜಲ್ ಕೂಡ ಕೊಟ್ಟಿದ್ದಾರೆ. ಓವರ್ ಆಲ್ ಟಿವಿ ನೋಡ್ಕೊಳ್ಳೋದಾದ್ರೆ ನಮಗೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಆದರೆ ಇದೆ. ಇನ್ನು ಇದರಲ್ಲಿ ನಾವು ಬಿಲ್ಡ್ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ಇದು ನಮಗೆ ಪಾಲಿಕಾರ್ಬನೇಟ್ ಒಂದಿಗೆ ಬರುತ್ತೆ ಫುಲ್ಲು. ಸ್ಯಾಮ್ಸಂಗ್ ಕ್ರಿಸ್ಟಲ್ ವಿವಿಡ್ ಪ್ರೋನಲ್ಲಿ ಕೂಡ ನಮಗೆ ಇದೇ ಬಿಲ್ಡ್ ಕ್ವಾಲಿಟಿ ಇರುತ್ತೆ, ಬಟ್ ಅದು ನಮಗೆ ಅದು ಸ್ವಲ್ಪ ಚೆನ್ನಾಗಿಲ್ಲ ಬಿಲ್ಡ್ ಕ್ವಾಲಿಟಿ. ಇದರಲ್ಲಿ ಪಾಲಿಕಾರ್ಬನೇಟ್ ಯೂಸ್ ಮಾಡಿದರೆ ನಮಗೆ ಮೆಟಲ್ ಅಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಆದರೂ ಕೂಡ ಇದು ನಮಗೆ ಸ್ಟ್ರಾಂಗ್ ಆಗಿದೆ ಬಿಲ್ಡ್ ಕ್ವಾಲಿಟಿ. ಇನ್ನು ಈ ಟಿವಿನ ನಾವು ಟೇಬಲ್ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡ್ತೀವಿ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ ಟೇಬಲ್ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಿ ನಾವು ಸ್ವಲ್ಪ ಶೇಕ್ ಮಾಡಿದ್ರು ನಮಗೆ ಜಾಸ್ತಿ ಬೀಳೋ ಥರನೇ ಶೇಕ್ ಆಗ್ತಾ ಇದೆ. ಸೊ ಬೆಟರ್ ನೀವು ವಾಲ್ ಮೌಂಟ್ ಮಾಡೋದೇ ಬೆಟರು. ಇನ್ನು ಈ ಟಿವಿಯಲ್ಲಿ ಕೊಟ್ಟಿರೋ ಪೋರ್ಟ್ಸ್ಗಳು ನೋಡಿದ್ರೆ ನಮಗೆ 3 HDMI ಇರುತ್ತೆ, 2 USB ಪೋರ್ಟ್ ಇರುತ್ತೆ, AV ಇನ್ ಇರುತ್ತೆ, ಆಂಟಿನಾ ಇರುತ್ತೆ, ಆಪ್ಟಿಕಲ್ ಇರುತ್ತೆ, ಲ್ಯಾನ್ ಪೋರ್ಟ್ ಇರುತ್ತೆ. ಟಿವಿಗೆ ಬೇಕಾಗಿರೋ ಎಲ್ಲ ಪೋರ್ಟ್ಗಳು ಕೊಟ್ಟಿದ್ದಾರೆ. ಟಿವಿಗಳು ಯಾವ ಪೋರ್ಟು ಮಿಸ್ ಮಾಡಿಲ್ಲ. ಇನ್ನು ಈ ಟಿವಿಯಲ್ಲಿ ಕೊಟ್ಟಿರೋ ಪ್ರೊಸೆಸರ್ ನೋಡೋದಾದ್ರೆ ಇದರಲ್ಲಿ ಆಲ್ಫಾ Gen 6 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ AI ಸಪೋರ್ಟ್ ಇರುತ್ತೆ, ಪ್ಲಸ್ ಪಿಕ್ಚರ್ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗೋದ್ರೆ ಬರುತ್ತೆ. ಅಂಡ್ 1.5 GB ರ್ಯಾಮ್ ಇರುತ್ತೆ, 8 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಈ ಟಿವಿಗೆ ನಮಗೆ ಮ್ಯಾಜಿಕ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಒನ್ಸ್ ನೀವು ಈ ಮ್ಯಾಜಿಕ್ ರಿಮೋಟ್ಗೆ ಅಡ್ಜಸ್ಟ್ ಆಗಿದ್ದೀರಾ ಅಂತಂದ್ರೆ ಬೇರೆ ರಿಮೋಟ್ಗಳಿಗಿಂತ ಇದು ನಿಮಗೆ ಯೂಸ್ ಮಾಡೋಕ್ಕೆ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಇನ್ನು ಈ ರಿಮೋಟಲ್ಲಿ ಶಾರ್ಟ್ ಕಟ್ ಕೀ ನೋಡ್ಬೋದು. ನೆಟ್ಫ್ಲಿಕ್ಸು ಮತ್ತು ಪ್ರೈಮ್ ವಿಡಿಯೋ ಮಾತ್ರ ಕೊಟ್ಟಿದ್ದಾರೆ, ಇನ್ನು 4 ಅದು ವೇಸ್ಟು. ಅದ್ರ ಬದಲು ನಮಗೆ ಯೂಟ್ಯೂಬ್, ಹಾಟ್ಸ್ಟಾರ್ ಈ ಥರ ಏನಾದರೂ ಒಂದು ಶಾರ್ಟ್ ಕಟ್ ಬಟನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಇದು IR ಮತ್ತು ಬ್ಲೂಟೂತ್ ಇರೋದ್ರಿಂದ ಯಾವ ಆ್ಯಂಗಲಿಂದನೂ ನಾವು ರಿಮೋಟ್ ಯೂಸ್ ಮಾಡುವಾಗ ನಮಗೆ ಸ್ಮೂತಾಗಿ ಫಾಸ್ಟ್ ಆಗೋದ್ರೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ನಮಗೆ ವೆಬ್ OSನೊಂದಿಗೆ ಬರುತ್ತೆ. ಬೇಕಾಗಿರೋ ಎಲ್ಲ ಅಪ್ಲಿಕೇಶನ್ಗಳು ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಬೇಕಾಗಿರೋ ಅಪ್ಲಿಕೇಶನ್ ಇಲ್ಲ ಅಂತಂದರೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಗೂಗಲ್ OSಗೆ ಕಂಪೇರ್ ಮಾಡ್ತೀವಿ ಅಂತಂದರೆ ವೆಬ್ OS ಸ್ವಲ್ಪ ಲ್ಯಾಗ್ ಇರುತ್ತೆ. ಇದರಲ್ಲಿ ನಮಗೆ 5 years OS ಅಪ್ಡೇಟ್ ವಾರಂಟಿ ಆದರೆ ಕೊಡ್ತಾ ಇದೆ. ಈಗ ಮೇನ್ ಈ ಟಿವಿ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ HDR 10 ಕೊಟ್ಟಿರ್ತಾನೆ, ALLM ಇರುತ್ತೆ, ಲೋಕಲ್ ಡಿಮ್ಮಿಂಗ್ ಇರುತ್ತೆ. ಇದರಿಂದ ನಮಗೆ ಪಿಕ್ಚರ್ ಕ್ವಾಲಿಟಿ ಇನ್ನು ಸ್ವಲ್ಪ ಬೆಟರ್ ಆಗಿರುತ್ತೆ. ಅಂಡ್ ಬ್ಲ್ಯಾಕ್ ಟು ಬ್ರೈಟ್ನೆಸ್ ನಮಗೆ ಬ್ಯಾಲೆನ್ಸ್ ಮಾಡಿ ಪಿಕ್ಚರ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ಇಷ್ಟು ಕಂಪ್ನಿ ಅವರು ಹೇಳ್ತಿರೋದು. ಈಗ ರಿಯಲ್ ಟೈಮ್ ಟೆಸ್ಟ್ ನಲ್ಲಿ ಹೇಗಿದೆ ಅಂತ ಅಂದ್ರೆ ಇದರಲ್ಲಿ ನಮಗೆ ಡಾಲ್ಬಿ ವಿಷನ್ ಇರಲ್ಲ, ಡಾಲ್ಬಿ ಅಟ್ಮಾಸ್ ಇರಲ್ಲ. ಇವ್ರು ಕೊಟ್ಟಿರೋ HDR 10 ಹೇಗಿದೆ ಅಂತ ಅಂದ್ರೆ ಅದು ಮಾತ್ರ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಒಳ್ಳೆ ಕ್ವಾಲಿಟಿ ವಿಡಿಯೋ ಆದ್ರೆ ಕೊಡ್ತಾ ಇದೆ. ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಅದರಲ್ಲಿ ಇವರೆಲ್ಲೂ ಕಾಂಪ್ರೋ ಆಗಿಲ್ಲ. ಅಂಡ್ ಕಲರ್ಸ್ ಕೂಡ ನಮಗೆ ಎಕ್ಸಲೆಂಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ನ್ಯಾಚುರಲ್ ಸ್ಕಿನ್ ಟೋನ್ಸ್ ಇದೆ ಮತ್ತು ನಮಗೆ ಬ್ರೈಟ್ನೆಸ್ ಕೂಡ ಎಕ್ಸಲೆಂಟ್ ಆಗಿದೆ. ಅಂಡ್ ಈ ಟಿವಿನಲ್ಲಿ ವಿವಿಂಗ್ ಆಂಗಲ್ ನೋಡ್ಕೊಳ್ಳೋದ್ರೆ ನಮಗೆ ನಾವು ಆಲ್ರೆಡಿ ಏನು ಬೆಸ್ಟ್ ಆಫ್ ವಿಡಿಯೋಸ್ ಅಂತ TVS ಬೆಸ್ಟ್ ಆಫ್ ವಿಡಿಯೋಸ್ ಅಂತ ಏನು ಮಾಡಿದ್ದೀವಿ ಆ 6 ಟಿವಿಗಳಲ್ಲೂ ಕೂಡ ನಮಗೆ ವಿವಿಂಗ್ ಆಂಗಲ್ ಅದು ನಾವು ಸೈಡಿಂದ ನೋಡ್ತೀವಿ ಅಂತಂದರೆ ಒಂದು 10 to 20% ಆದರೆ ಶೇಡಿಂಗ್ ಇರುತ್ತೆ. ಬಟ್ ಈ ಟಿವಿನಲ್ಲಿ 0 ಅಂತಲೇ ಹೇಳ್ಬೋದು. ನಮಗೆ ತುಂಬ ಚೆನ್ನಾಗಿದೆ. ಸೈಡಿಂದ ನೋಡಿದ್ರು ಕೂಡ ನಮಗೆ ಪಿಕ್ಚರ್ ಕ್ವಾಲಿಟಿ ಶೇಡಿಂಗ್ ಅಂತ ಎಲ್ಲೂ ಇಲ್ಲ. ಎಕ್ಸಲೆಂಟ್ ಆಗಿ ಇದೆ ವಿವಿಂಗ್ ಆಂಗಲ್. ಈ ಟಿವಿನಲ್ಲಿ ಪ್ರತಿಯೊಂದು ಎಕ್ಸಲೆಂಟ್ ಆಗಿದೆ. ಹಾಗಾದ್ರೆ ಈ ಟಿವಿನ ನಾವು ಕನ್ಸಿಡರ್ ಮಾಡ್ಬೋದಾ ಅಂತ, ನಾವು ತಗೋಬೋದಾ ಅಂತ ಕೇಳೋದಾದ್ರೆ ಇದರಲ್ಲಿ ನಮಗೆ ಯಾವ ಪ್ಯಾನಲ್ ಯೂಸ್ ಮಾಡಿದ್ದಾರೆ ಅಂತ ಇವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಕಲರ್ಸ್ ನೋಡಿದಾಗ ನಮಗೆ ಗೊತ್ತಾಯ್ತು ಇವ್ರು IPS ಪ್ಯಾನಲ್ನ ಯೂಸ್ ಮಾಡಿದ್ದಾರೆ ಅಂತ. ಇವ್ರು IPS ಪ್ಯಾನಲ್ ಯೂಸ್ ಮಾಡಿರೋದಕ್ಕೆ ಅನಿಸುತ್ತೆ ಡೀಪ್ ಬ್ಲ್ಯಾಕ್ಸ್ ಅನ್ನೋದು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು. ಸೋನಿ ಟಿವಿ ಮತ್ತು TCL C61B ಅದರಲ್ಲಿರೋ ಅಷ್ಟು ಬ್ಲ್ಯಾಕ್ಸ್ ಕೂಡ ನಮಗೆ ಈ ಟಿವಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗ ನೀವು ಸ್ಕ್ರೀನ್ ಮೇಲೆ ವಿಡಿಯೋ ನೋಡ್ತಾ ಇರ್ಬೋದು. ನಮಗೆ ಯಾವ ರೀತಿ ಆದರೆ ಟಿವಿ ಆಫ್ ಆಗಿಲ್ಲ, ಬ್ಲ್ಯಾಕ್ ವಿಡಿಯೋನ ಪ್ಲೇ ಮಾಡ್ತಾ ಇದೀವಿ. ಟಿವಿ ಮೇಲೆ ನಮಗೆ ಯಾವುದೇ ಒಂದು ಲೈಟ್ ಬಿದ್ದಾಗ ಬ್ಲ್ಯಾಕ್ಸ್ ಅನ್ನೋದು ಚೆನ್ನಾಗೇ ಇದೆ. ಲೈಟ್ಸ್ನೆಲ್ಲ ಆಫ್ ಮಾಡಿ ನೀವು ಟಿವಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮಗೆ ವೈಟ್ನೆಸ್ ಅನ್ನೋದು ನಮಗೆ ಡೀಪ್ ಬ್ಲ್ಯಾಕ್ ಇರಲ್ಲ, ವೈಟ್ನೆಸ್ ಅನ್ನೋ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇವರು ಇನ್ನೂ ಬ್ಲ್ಯಾಕ್ಸ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದೆ. ಸೊ ಇವರು ಈ ಡೀಪ್ ಬ್ಲ್ಯಾಕ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರು ಕೂಡ ಸೋನಿಗಿಂತ ಇದು ಬೆಟರ್ ಟಿವಿ ಆಗಿರೋದು. ಇನ್ನು ಈ ಟಿವಿನಲ್ಲಿ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ 20 ವಾಟ್ ಸ್ಪೀಕರ್ನ ಯೂಸ್ ಮಾಡಿದ್ದಾರೆ. ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ನಮಗೆ ಆಡಿಯೋ ಕ್ವಾಲಿಟಿಯಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ನಾವು ಮೂವೀಸ್ ಏನಾದ್ರು ನೋಡ್ತಾ ಇದೀವಿ ಅಂತಂದ್ರೆ ಬರೋ ಡೈಲಾಗ್ಸ್ ಆಗಲಿ ಬೇಸ್ ಆಗಲಿ ತುಂಬ ಕ್ಲಿಯರ್ ಆಗಿದೆ. ಸೊ ಫೈನಲಿ ಈ ಟಿವಿನ ನಾವು ಬೈ ಮಾಡ್ಬೋದಾ ಅಂತಂದರೆ ಒಂದ್ಸರಿ ಇದರ ಪ್ರೈಸಸ್ ಹೇಳ್ತೀನಿ ನೋಡಿ. 43 ಇಂಚ್ ಅನ್ನೋದು 47,990 ಇದೆ. 55 ಇಂಚು 67,990 ಇದೆ. 65 ಇಂಚು 1,09,990 ಇದೆ. ಓವರ್ ಆಲ್ ಈ ಟಿವಿನ ಬೈ ಮಾಡ್ಬೋದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. 40-41,000ದಲ್ಲಿ ಬಂದ್ರೆ ಮಾತ್ರನೇ ಈ ಟಿವಿನ ಕನ್ಸಿಡರ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಸೋನಿ ಬ್ರಾವಿಯಾ 2ನ ತಗೋಬಹುದು. ಇಂಥ ವಿಡಿಯೋಸ್ನ ನೀವು ಮಿಸ್ ಆಗಬಾರ್ದು ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂಡ್ ಕೆಲವೊಮ್ಮೆ ಪ್ರಾಡಕ್ಟ್ಗಳು ನಮಗೆ ಕಮ್ಮಿ ಬೆಲೆಯಲ್ಲೂ ಬರ್ತಾ ಇರ್ತವೆ. ಅಂಥದನ್ನ ನಾವು ಮಾನಿಟರ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್
ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಪ್ರೈಸಿಂಗ್ ಬಂದಾಗ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನಲ್ ಲಿಂಕ್ ಆದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.